ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನಾನು ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನದ ಅಡುಗೆ ಊಟ ಎಲ್ಲ ಆಗಿ ಕಿಚನ್ ಕ್ಯಾಬಿನೆಟ್ನ ಕ್ಲೀನ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಈಗ ತಿಂಡಿ ಆದ್ಮೇಲೆ ಪಾತ್ರೆಗಳನ್ನೆಲ್ಲಾನು ಹೊರಗಡೆ ಕೂಡ ಇಟ್ಟಿರ್ಲಿಲ್ಲ, ಇಲ್ಲೇ ಇಟ್ಬಿಟ್ಟಿದ್ದೆ. ಆಮೇಲೆ ಸ್ವಲ್ಪ ಡ್ರೈ ಆಗಿತ್ತು, ಒದ್ದೆ ಆಗ್ಲಿ ಆಮೇಲೆ ಹೊರಗಡೆ ಇಡೋಣ ಅಂತ. ಮತ್ತೆ ಈಗ ಬಂದು ನಾನು ಕಿಚನ್ ಕ್ಯಾಬಿನೆಟ್ ಎಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ಹೊರಗಡೆ ಇಟ್ಟು ಮುಂದಿನ ಕೆಲಸ ನೋಡೋಣ ಅಂತ ಬಂದಿದ್ದೀನಿ. ಇವತ್ತು ನಾನು ಊಟಕ್ಕೆ ಶೇಜ್ವಾನ್ ಫ್ರೈಡ್ ರೈಸ್ ಮಾಡಿದ್ದೆ. ಅದ್ ಹೇಗ್ ಮಾಡೋದು ಅಂದ್ರೆ, ನಾನು ಚಿಕನ್ ಲಾಲಿಪಾಪ್ ಮಾಡಿದಾಗ ಒಂದು ಶೇಜ್ವಾನ್ ಚಟ್ನಿ ಮಾಡಿದ್ದೆ, ಅದು ನಿಮ್ಗೆ ತೋರಿಸಿದ್ದೆ ಕೂಡ. ಅದು ಮಿಕ್ಕಿದೆ, ಅದನ್ನ ತುಂಬಾ ದಿನ ಇಟ್ಕೊಳ್ಬಹುದು ಅಂತಾನು ಹೇಳಿದ್ದೆ. ಸೊ ಅದೇ ಚಟ್ನಿಯಲ್ಲಿ ತಟ್ ಅಂತ ಮಾಡಿದ್ದೆ. ಅದು ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ನೀವೇನಾದ್ರೂ ಮಾಡಿದ್ರೆ ಅದನ್ನ ಈ ರೀತಿಯಲ್ಲಿ ಫ್ರೈಡ್ ರೈಸ್ ಟ್ರೈ ಮಾಡ್ಬೋದು. ಇಲ್ಲ ನೀವು ಮಾಡಿಲ್ಲ ಅಂದ್ರೆ ಮಾಡಿ ಇಟ್ಕೊಳ್ಳಿ, ತುಂಬಾ ವೇ ಅಲ್ಲಿ ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಸೊ ಮಧ್ಯಾಹ್ನ ಒಂದು ಪಾವ್ ಅಷ್ಟೇನೋ ಅಕ್ಕಿ ಹಾಕಿ ಅನ್ನ ಮಾಡ್ಕೊಂಡಿದ್ದೆ. ಆ ಕುಕ್ಕರ್ ಅನ್ನ ಈಗ ತೊಳೆದಿಟ್ಕೊಳ್ತಾ ಇದ್ದೀನಿ. ಮತ್ತೆ ಅಲ್ಲಿ ಸ್ಟೋವ್ ಮೇಲೆ ನೋಡ್ಬೋದು ಪಾತ್ರೆ ಇದೆ, ಅದರಲ್ಲಿ ಒಂದು ಚೂರು ರೈಸ್ ಅನ್ನ ಮಿಕ್ಸಿದ್ದೀನಿ. ಯಾಕೆಂದ್ರೆ ಸಾನುಗೆ ರಾತ್ರಿ ಅವಳಿಗೆ ಸ್ವಲ್ಪ ರೈಸ್ ಇಷ್ಟಪಡ್ತಾಳೆ. ನಾವು ಯೂಶಲಿ ಚಪಾತಿ ರೊಟ್ಟಿ ತಿಂತೀವಿ, ಆದ್ರೆ ಅವಳಿಗೆ ಸ್ವಲ್ಪ ರೈಸ್ ಬೇಕಾಗುತ್ತೆ. ಒಂದು ಸ್ಪೂನ್ ಅಷ್ಟು ಇಟ್ಬಿಟ್ಟು ಬಾಕಿದನ್ನೆಲ್ಲ ಖಾಲಿ ಮಾಡಿದೀವಿ. ಮಧ್ಯಾಹ್ನಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡಿದ್ದೆ ನಾನು. ನನ್ಗೆ ರಾತ್ರಿ ಹೊತ್ತು ರೈಸ್ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಓಕೆ, ಬಿರಿಯಾನಿ ರೈಸ್, ಪಲಾವ್ ರೈಸ್ ಅಥವಾ ಈ ತರ ಫ್ರೈಡ್ ರೈಸ್ ಏನಾದ್ರು ಇದ್ರೆ ತಿನ್ಬಿಡ್ತೀನಿ. ವೈಟ್ ರೈಸ್ ಸಾಂಬಾರ್ ಜೊತೆ ತಿನ್ಬೇಕು ಅಂದ್ರೆ ಅಷ್ಟೊಂದು ಕಂಫರ್ಟಬಲ್ ಫೀಲ್ ಆಗೋದಿಲ್ಲ. ಓಕೆ, ರಾತ್ರಿಗೆ ಬೇರೆ ಅಡ್ಗೆ ಮಾಡ್ಬೇಕು. ಅದ್ರ ಮುಂಚೆ ಕೆಲವೊಂದು ಕೆಲ್ಸಗಳಿದೆ, ಬನ್ನಿ ನೋಡೋಣ ನಮ್ಮ ದಿನ ಹೇಗೋಗುತ್ತೆ ಅಂತ. ಈಗ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನಾನು ನಿಮಗೆ ಶೇಜ್ವಾನ್ ಚಟ್ನಿ ಇತ್ತಲ್ವಾ, ಅದರಲ್ಲಿ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತರಕಾರಿ ನಿಮಗೆ ಸಾಟೆ ಮಾಡ್ಕೊಳ್ಳೋದಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟನ್ನ ಎಣ್ಣೆ ಹಾಕೊಳ್ಬೇಕು. ಅಂಡ್ ಅನ್ನಕ್ಕೂ ಸ್ವಲ್ಪ ಬೇಕಾಗುತ್ತೆ, ಇಲ್ಲಾಂದ್ರೆ ಡ್ರೈ ಅನ್ಸುತ್ತೆ. ನಾನು ಸ್ವಲ್ಪ ಕಡಿಮೆನೆ ಹಾಕೋದು. ಈಗ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಹಾಕೊಂಡಿದ್ದೀನಿ. ಏನಾದ್ರೂ ತರಕಾರಿ ಹಾಕ್ಬೋದು, ಇದೇ ತರ ನೀವು ಎಗ್ದು ಕೂಡ ಮಾಡ್ಕೊಳ್ಬೋದು. ಹಾಫ್ ಕುಕ್ ಆಗಿರ್ಬೇಕು ತರಕಾರಿ, ಅಷ್ಟೇನೆ ಕ್ರಂಚ್ ಹಾಗೆ ಇರಬೇಕು. ಅದನ್ನೆಲ್ಲ ಸಾಟೆ ಮಾಡಿಕೊಂಡು ಶೇಜ್ವಾನ್ ಚಟ್ನಿನ ಇದಕ್ಕೆ ಸೇರಿಸ್ಬೇಕು. ಇದಕ್ಕೆ ಜಿಂಜರ್, ಗಾರ್ಲಿಕ್, ಸಾಸ್ಗಳು ಏನೂ ಬೇಕಾಗೋದಿಲ್ಲ. ಇದೊಂದು ಚಟ್ನಿ ಹಾಕಿದ್ರೆ ಸಾಕು. ನಾನು ಅವತ್ತು ಎಲ್ಲ ಫುಲ್ ರೆಸಿಪಿನೇ ಶೇರ್ ಮಾಡಿದ್ದೆ, ಚಟ್ನಿ ಮಾಡೋದು, ಲಾಲಿಪಾಪ್ ಮಾಡೋದು, ಅದು ಫ್ರೈ ಮಾಡೋದು ಎಲ್ಲಾನು. ಬಟ್ ಒಬ್ರು ಕಮೆಂಟ್ ಮಾಡಿದ್ರು ಇದು ರೆಸಿಪಿ ಶೇರ್ ಮಾಡಿ ಅಂತ. ಸೊ ಟೊಯ್ಕೊಂಡು ಏನು ಸೆಲೆಬ್ರೇಷನ್ ಇದೆಯೋ ಸಾನು ವಿನ್ ಆಗಿದ್ದು, ಅದೇ ವಿಡಿಯೋಲಿ ನಾನು ಫುಲ್ ರೆಸಿಪಿ ಶೇರ್ ಮಾಡಿದ್ದೀನಿ. ಸೊ ಅದನ್ನ ಮತ್ತೊಂದ್ಸಾರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಈಸಿ ಅಂಡ್ ಡೆಲಿಷಿಯಸ್. ಚೈನೀಸ್ ರೆಸ್ಟೋರೆಂಟ್ಗೆ ಹೋದಾಗ ನೀವು ಡ್ರ್ಯಾಗನ್ ಚಿಕನ್ ಹೇಗೆ ತಿಂತೀರೋ ಅದೇ ರೀತಿಯಲ್ಲಿ ಇರುತ್ತೆ. ಸೇಮ್ ನಿಮ್ಗೆ ಚಿಕನ್ ಲಾಲಿಪಾಪ್ ಅಂತ ಕೂಡ ರೆಸ್ಟೋರೆಂಟ್ಸ್ ಅಲ್ಲಿ ಕೊಡ್ತಾರೆ. ರಾಜೇಶ್ ಇವತ್ತು ಸ್ವಲ್ಪ ಸಾಮಾನು ತಂದಿದ್ರು. ಅಲ್ಲಿ ನೋಡ್ಬೋದು ಬ್ರೌನ್ ಪೇಪರ್ ಅಲ್ಲಿ ತರಕಾರಿ, ಫ್ರೂಟ್ಗಳಿದೆ. ದಿನಸಿ ಸಾಮಾನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಫ್ರಿಜ್ ಅಲ್ಲಿ ಸೆಟಲ್ ಮಾಡಬೇಕು. ಅದ್ರ ಪಕ್ಕ ಆನಿಯನ್ ಇದೆ. ಅಂಡ್ ಇದು ಭಾರತಕ್ಕಿ ಅಂತಾರಲ್ಲ ಅದು. ಆನಿಯನ್ ಮತ್ತೆ ಭಾರತಕ್ಕಿ ಎರಡೂನು ಒಂದು ಆಟೋ ಅಲ್ಲಿ ಮಾರ್ತಾ ಇದ್ರಂತೆ ಪ್ಯಾಕ್. ಅದು ಆನಿಯನ್ ಕೂಡ 2 kg ಅಥವಾ 2.5 kg ಆ ಥರ ಇರುತ್ತಂತೆ. ಅಲ್ಲಿ ಹೊರಗಡೆ ಎಲ್ಲಾನು ನಮಗೆ 100 ರೂಪಾಯಿಗೆ 2 kg ಅಥವಾ 2.5 kg ಸಿಕ್ಕಿದ್ರೆ, ಇವ್ರ ಹತ್ರ 75 rupees, 69 rupees ಆ ಥರ ಇರುತ್ತಂತೆ. ಈರುಳ್ಳಿನೂ ಸೇಮ್ ಹೊರಗಡೆ ಏನು ಮಾಡ್ತಾರೋ ಅದೇ ಥರ ಇರುತ್ತೆ, ಅಥವಾ ಅದಕ್ಕಿಂತ ಒಂದು ಚೂರು ಸಣ್ಣ, ಒಂದು ಲೇಯರ್ ಸಣ್ಣ ಇರುತ್ತೆ. ನನಗೆ ಅಕ್ಕಿ ಖಾಲಿ ಆಗಿತ್ತು. ನಾವು ಊರಿಗೆ ಹೋಗಿ ತುಂಬ ದಿನ ಆಯ್ತಲ್ಲ, ಊರಿಗೆ ಹೋದ್ರೆ ಕೊಡ್ತಾರೆ, ಅಮ್ಮ ತೆಗೆದಿಟ್ಟಿದ್ದೀನಿ ತೊಗೊಂಡು ಹೋಗು ಅಂತ ಹೇಳ್ತಾರೆ. ಬಟ್ ನಾವು ಹೋಗಿ ತುಂಬ ದಿನ ಆಯ್ತಲ್ಲ, ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಬೇಕಾಗಿತ್ತು. ಆ ಅಂಗಡಿಯಲ್ಲಿ ನಾನು ಪ್ಯಾಕೆಟ್ ತೊಗೊಳ್ತೀನಿ. ಅದೇನೋ ಒಂದೇ ಸಾರಿ ಒಂದು ಸಾರಿ ತೊಗೊಂಡು 2 ಸಾರಿ ರೊಟ್ಟಿ ಮಾಡ್ಬೋದು ಅಷ್ಟೇನೆ. ಅದೇನಂತಾರೆ ಬರ್ಕತ್ ಅಂತಾರಲ್ಲ ಕನ್ನಡದಲ್ಲಿ ಏನು ಹೇಳ್ತಾರೆ, ಅದು ಜಾಸ್ತಿ ಬರೋದೇ ಇಲ್ಲ ನಮಗೆ, ಡಸಂಟ್ ವರ್ಕ್. ಅದಕ್ಕೆ ನಾನು ಈ ಥರ ಎಲ್ಲಾದರೂ ಸಿಕ್ಕಿದ್ರೆ ತೊಗೊಂಡು ಬನ್ನಿ, ಒಟ್ಟಿಗೆ ಒಂದು 10 kg ಮಾಡಿ ಇಟ್ಬಿಡ್ತೀನಿ. 10 kg ಮಾಡಿಬಿಟ್ರೆ 2 ತಿಂಗಳು ಬರುತ್ತೆ ನಮಗೆ. ಅದಕ್ಕೆ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಸಿಕ್ತು. ಅದು ಯಾವಾಗಲೂ ಸಿಗೋದಿಲ್ಲ, ಯಾವಾಗಲಾದ್ರೂ ಒಂದ್ಸಾರಿ ಸಿಗುತ್ತಂತೆ. ಅದಕ್ಕೆ ಸಿಕ್ತಾಗ ತಂದುಬಿಡ್ತಾರೆ. ನನಗೂ ಅರ್ಜೆಂಟ್ ಇತ್ತು, ಅದಕ್ಕೆ ಇವತ್ತು ವಾಶ್ ಮಾಡಿಬಿಡೋಣ ಅಂತ ಕೂತ್ಕೊಂಡಿದ್ದೀನಿ. ಇದು ಓಪನ್ ಮಾಡಬೇಕಾದ್ರೆ ಚೀಲ ಕೆಲವೊಂದು ಸಾರಿ ಈ ಥರ ಈಸಿಯಾಗಿ ಒಂದೇ ಥ್ರೆಡಲ್ಲಿ ಬಂದ್ಬಿಡುತ್ತೆ, ಕೆಲವೊಂದು ಸಾರಿ ಬರೋದೇ ಇಲ್ಲ.
ಕಟ್ ಮಾಡ್ತಾನೆ ಇರಬೇಕು. ಸೊ ಒಂದ್ಸಾರಿ ನೋಡ್ಕೊಂಡಿರ್ತೀನಿ ಹೀಗೆ ಮಾಡೋದು ಅಂತ, ನೆಕ್ಸ್ಟ್ ತರೋದು ಇನ್ನೂ ಒಂದು 3-4 ತಿಂಗಳು ಅಥವಾ 6 ತಿಂಗಳು ಬಿಟ್ಟು ತರೋದು ಮರ್ತೇ ಬಿಟ್ಟಿರ್ತೀನಿ ಹೇಗೆ ಓಪನ್ ಮಾಡೋದು ಅಂತ. ಓಕೆ, ಅಕ್ಕಿ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಕಸ ಕಡ್ಡಿ ಕಲ್ಲು ಏನೂ ಇಲ್ಲ. ಬಟ್ ಇದು ಚೆನ್ನಾಗಿದೆ ಅಂದ್ಬಿಟ್ಟು ಒಂದ್ಸಾರಿ ವಾಶ್ ಮಾಡ್ದಂಗೆ ನಾನು ಪೌಡರ್ ಮಾಡಿಸಿದ್ದೆ, ಒಂಥರ ವಾಸನೆ ಇತ್ತು ಅದರಲ್ಲಿ. ಆವಾಗ ನಾನು ಡಿಸೈಡ್ ಮಾಡಿದೆ ಅಕ್ಕಿ ನೋಡೋದಕ್ಕೆ ಎಷ್ಟೇ ಚೆನ್ನಾಗಿರ್ಬೋದು, ಕೈ ಮುಟ್ಟಿದಾಗ ಗೊತ್ತಾಗುತ್ತಲ್ವ ಧೂಳಿದೆ, ಒಂದು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಅಂತ. ಆ ಥರ ಏನೂ ಅನ್ಸೋದಿಲ್ಲ. ಆದರೂ ಕೂಡ ಅದನ್ನು ವಾಶ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ಎವ್ರಿ ಟೈಮ್ ಈಗ ವಾಶ್ ಮಾಡ್ತೀನಿ ನಾನು. ಹತ್ತು ಕೆ ಜಿನೂ ಒಟ್ಟಿಗೆ ವಾಶ್ ಮಾಡಿಬಿಟ್ಟಿದ್ದೆ. 3ರಲ್ಲೇನೋ ಹಾಕಿದ್ದೆ, 2 ತೊಗೊಂಡೋಗಿದ್ದೆ, ಅದ್ರ ಜೊತೆ ಈ ಬಟ್ಟೆಯನ್ನು ತೊಗೊಂಡು ಬಂದೆ. ಆಮೇಲೆ ಇನ್ನೂ ಒಂದು ಬಾಕಿ ಇತ್ತು, ಅದ್ರ ಜೊತೆ ಕ್ಲಿಪ್ಸ್ ಕೂಡ ತೊಗೊಂಡಿರಲಿಲ್ಲ. ಸರಿ ನಾನು ಹೋಗ್ತಾ ಇದ್ದೀನಿ, ಸ್ವಲ್ಪ ತಂದುಕೊಡಿ ಮೇಲೆ ಅಂತ ಹೇಳಿದ್ದೆ. ರಾಜೇಶ್ ಏನೋ ಕೆಲಸ ಮಾಡ್ತಾಯಿದ್ರು, ಸೊ ಬಿಟ್ಟು ಬಂದು ಕೊಟ್ಬಿಟ್ಟು ಅವರು ಕೂಡ ನನ್ನ ಜೊತೆ ಕೂತ್ಕೊಂಡು ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಸಣ್ಣ ಪುಟ್ಟ ಕೆಲಸ ಹೆಲ್ಪ್ ಮಾಡೋದು ನಿಮಗೆ ಏನು ದೊಡ್ಡದು ಅಂತ ಅನ್ನಿಸ್ಬೋದು, ಬಟ್ ಕೆಲವೊಬ್ರಿಗೆ ಅಷ್ಟು ಹೆಲ್ಪ್ ಕೂಡ ಸಿಗ್ತಾ ಇರೋದಿಲ್ಲ. ನನಗೆ ಸಣ್ಣ ಪುಟ್ಟದ್ರಿಂದ ಹಿಡಿದು ದೊಡ್ಡ ಕೆಲಸದ ತನಕನೂ, ಅದು ಕೆಲಸನೇ ಇರ್ಬೋದು, ಡೆಸಿಷನ್ ಮೇಕಿಂಗೇ ಇರ್ಬೋದು, ಅಥವಾ ಏನೋ ಒಂದು ವಿಷಯದಲ್ಲಿ ರಾಜೇಶ್ ಯಾವಾಗಲೂ ನನ್ನ ಜೊತೆ ಇರ್ತಾರೆ. ಅದು ತುಂಬ ಜನಕ್ಕೆ ಸಿಗಲ್ಲ. ನೀವೇ ಹೇಳ್ತೀರಾ, ಯು ಆರ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಅ ಸಪೋರ್ಟಿವ್ ಹಸ್ಬೆಂಡ್ ಆ್ಯಂಡ್ ಡಾಟರ್ ಅಂತ ಹೇಳಿಬಿಟ್ಟು. ಹೌದು, ಐ ಆಮ್ ವೆರಿ ಲಕ್ಕಿ. ನನಗೆ ಯಾವತ್ತೂ ಲೋ ಫೀಲ್ ಮಾಡಿಸೋದಿಲ್ಲ. ನನಗೇನೋ ಒಂದು ಈ ಥರ ಆಗ್ತಾ ಇದೆ ಅಂದರೆ ಹಿಲ್ ಸ್ಟ್ಯಾಂಡ್ ಫಾರ್ ಮೀ, ಈ ಥರ ಅಲ್ಲ ಆ ಥರ ಅಂತ ಹೇಳ್ತಾರೆ. ಸೊ ಐ ಆಮ್ ಲಕ್ಕಿ ಟು ಹ್ಯಾವ್ ಸಚ್ ಅ ಅಂಡರ್ಸ್ಟ್ಯಾಂಡಿಂಗ್, ಕೇರಿಂಗ್, ಲವಿಂಗ್ ಪಾರ್ಟ್ನರ್ ಇನ್ ಮೈ ಲೈಫ್. ಹೀ ಈಸ್ ಮೈ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತಲೇ ಹೇಳ್ಬೋದು. ನಾನು ಯಾವುದೇ ವಿಷಯದಲ್ಲಾದರೂ ನನಗೆ ಸಪೋರ್ಟ್ ಮಾಡ್ತಾರೆ. ಏನಾದರೂ ತಪ್ಪು ಮಾಡಿದ್ರೆ ಅಫ್ಕೋರ್ಸ್ ಈಗಲ್ಲ ಹೀಗೆ ಅಂತ ಹೇಳ್ತಾರೆ, ಬಟ್ ಮೋಸ್ಟ್ ಆಫ್ ದ ಟೈಮ್ ಸರಿ ನಿನ್ಗೇನು ಇಷ್ಟನೋ ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅಂತಲೇ ಹೇಳ್ತಾರೆ. ನಾನು ಎಷ್ಟೋ ಸರಿ ಅಂದ್ಕೊಂಡಿರ್ತೀನಿ, ರಾಜೇಶ್ ಏನಾದರೂ ನನಗೆ ಸಪೋರ್ಟ್ ಮಾಡಿಲ್ಲ ಅಂದಿದ್ದರೆ ನಾನು ನಿಜವಾಗ್ಲೂ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ, ಆ್ಯಂಡ್ ಇಲ್ಲಿ ತನಕ ಕೂಡ ನಾನು ಕಂಟಿನ್ಯೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದ್ರ ಜೊತೆ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಕೂಡ, ಸೊ ಅದೆಲ್ಲ ಇರೋದಕ್ಕೆ ನಾನು ಇವತ್ತಿನ ತನಕನೂ ವ್ಲಾಗಿಂಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರಾತ್ರಿ ಅಡುಗೆಗೆ ಇವತ್ತು ಸ್ವಲ್ಪ ಸ್ಪೆಷಲ್ ಮಾಡ್ತಾ ಇದ್ದೀನಿ. ಅದಕ್ಕೆ ಈಗಲೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ನಾನು ಬೇರೆ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ಈಗ ಫ್ರೀ ಇದ್ದೀನಿ ಆ್ಯಂಡ್ ಈಗ ಏನಾದರೂ ಕುಕಿಂಗ್ ಮಾಡೋ ಸ್ವಲ್ಪ ಮೂಡ್ ಕೂಡ ಇದೆ. ಅದಕ್ಕೆ ಈಗಲೇ ಎಲ್ಲ ಪ್ರಿಪೇರ್ ಮಾಡಿ ಇಡ್ತಾ ಇದ್ದೀನಿ. ಇದಕ್ಕೆ 1 ಆಲೂಗೆಡ್ಡೆ, 2 ಕ್ಯಾಪ್ಸಿಕಮ್, ಅದು ಕಟ್ ಮಾಡಿದ್ಮೇಲೆ ಡಿಪೆಂಡು ಕ್ಯಾಪ್ಸಿಕಮ್ ಎಷ್ಟು ಬೇಕು ಅಂತ, ಆ್ಯಂಡ್ ಈರುಳ್ಳಿ. ಇದು ರೋಲ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ತುಂಬ ಸಾರಿ ಶೇರ್ ಮಾಡಿದ್ದೀನಿ. ಚಿಕನ್ ರೋಲ್, ವೆಜ್ ರೋಲ್, ನಾನ್ ವೆಜ್ ರೋಲ್. ಯೂಶಲಿ ನಮ್ಮ ಮನೇಲಿ ಗ್ರೇವಿಗಳು, ಸಾರು ಎಲ್ಲಾನು ತಿಂದು ಬೇಜಾರಾಗಿದ್ರೆ ರೋಲ್ ಮಾಡು ಅಂತ ಹೇಳ್ತಾರೆ, ಎಸ್ಪೆಷಲಿ ಚಿಕನ್ದು. ವೆಜ್ ರೋಲು ನಾನು ತುಂಬಾನೇ ಕಡಿಮೆ ಮಾಡೋದು. ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಇಡ್ಸುತ್ತೆ. ನನಗೆ ಯಾವತ್ತು ಫ್ರೀ ಇದ್ದೀನಿ ಅನ್ಸುತ್ತೋ ನಾನು ಅವತ್ತು ಸಮಥಿಂಗ್ ಸ್ಪೆಷಲ್ ಅಂತ ಹೇಳ್ಬಿಟ್ಟು ರೋಲ್ ಮಾಡೋದು. ಚಿಕನ್ ರೋಲು ಈಸಿನೇ, ಅದು ಗ್ರೇವಿ ಮತ್ತೆ ಸಾಂಬಾರು ಮಾಡೋದಕ್ಕಿಂತ ಚಿಕನ್ ರೋಲ್ ಈಸಿ ಇರುತ್ತೆ ಅಂಡ್ ಡಿಫ್ರೆಂಟ್ ಟು ಟೇಸ್ಟ್ ಅಂಡ್ ಸಮಥಿಂಗ್ ಸ್ಪೆಷಲ್ ಅಂತ ಅನ್ಸುತ್ತೆ. ಸಮ್ಟೈಮ್ಸ್ ರೋಲ್ದು ಚಪಾತಿ ಏನಿದೆ ಅದನ್ನ ನಾನೇ ಮಾಡ್ಕೊಳ್ತೀನಿ. ಇಲ್ಲ ಟೈಮ್ ಕಡಿಮೆ ಇದೆ ಅನ್ನೋ ಹಾಗಿದ್ರೆ ಹೊರಗಡೆಯಿಂದ ಪರೋಟ ಸಿಗುತ್ತಲ್ವಾ, ಮಲಬಾರ್ ಪರೋಟ, ಅದನ್ನ ತರಿಸ್ಬಿಡ್ತೀನಿ. ಅದ್ರ ಮಧ್ಯ ಸ್ಟಫಿಂಗ್ ಹಾಕ್ಬಿಟ್ಟು ರೋಲ್ ಮಾಡ್ತೀನಿ.
ಎಗ್ ರೋಲ್ ಮಾಡೋದಕ್ಕೆ ಇದೆಲ್ಲದಕ್ಕಿಂತ ಜಾಸ್ತಿ ಟೈಮ್ ಹಿಡಿಸುತ್ತೆ. ನಮಗೆ ಅದು ಅನಿಸುತ್ತೆ ರೋಲ್ ಈಸಿ ಅಲ್ವಾ ಅಂದ್ಬಿಟ್ಟು, ಬಟ್ ಎಗ್ ರೋಲ್ ಮಾಡೋದು ನನಗೆ ಅದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನಿಸುತ್ತೆ. ಪನ್ನೀರ್ ರೋಲ್ ಮಾಡ್ತಾ ಇರೋದ್ರಿಂದ ಪನ್ನೀರ್ನ ಸ್ವಲ್ಪ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಬರಲಿ ಅಂತ ಹೇಳ್ಬಿಟ್ಟು. ಇದನ್ನು ನಾವು ಮಧ್ಯಾಹ್ನನೇ ಮಾಡಿ ಇಡಬೇಕು. ನೀವು ಒಂದಿನ ಮುಂಚೆ ಮಾಡಿಟ್ರು ಪನ್ನೀರು ಚೆನ್ನಾಗಿ ಎಳ್ಕೊಳ್ಳುತ್ತೆ. ಇನ್ಸ್ಟೆಂಟಾಗಿ ಮಾಡೋದಕ್ಕೆ ಹೋದರೆ ಉಪ್ಪು ಖಾರ ಏನೂ ಎಳ್ಕೊಂಡಿರಲ್ಲ. ಅದೇ ನೀವು ಒಂದಿನ ಮುಂಚೆ ಮ್ಯಾರಿನೇಟ್ ಮಾಡಿ ಇಡಿ, ಒಂಥರ ಟೇಸ್ಟ್ ಚೇಂಜ್ ಆಗಿರುತ್ತೆ. ಮತ್ತು ಇದು ಅಕ್ಷಯಕಲ್ಪದು ಫ್ಲೇವರ್ ಒಂಥರ ಚೆನ್ನಾಗಿತ್ತು ಸ್ನೇಹಿತರೆ. ನಾರ್ಮಲ್ ನಾವು ಬೇರೆ ತರ್ತೀವಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿತ್ತು. ಸೊ ಈಗ ಮ್ಯಾರಿನೇಟ್ ಮಾಡೋದಕ್ಕೆ ಒಂಥರ ಪನ್ನೀರ್ ಟಿಕ್ಕಾ ಮಾಡ್ತಾ ಇರೋದು. ಸೊ ಮೊಸರು, ಸ್ವಲ್ಪ ಜೀರಿಗೆ, ಮೆಣಸು, ಗರಂ ಮಸಾಲ, ಕೊರಿಯಾಂಡರ್ ಪೌಡರ್, ಚಿಲ್ಲಿ ಪೌಡರ್, ಅರಿಶಿನ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಎಣ್ಣೆ ಇಷ್ಟನ್ನು ನಾವು ಮಿಕ್ಸ್ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡಬೇಕು. ನಾನು ಮಧ್ಯಾಹ್ನ ಮಾಡ್ತಾ ಇದ್ದೀನಿ, ರಾತ್ರಿ ಮಾಡೋಣ ರೋಲ್ ಅಂತ ಹೇಳ್ಬಿಟ್ಟು. ಪನ್ನೀರ್ ನೀವು ಸ್ಟ್ರಿಪ್ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬೋದು ಅಥವಾ ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬೋದು. ನಾನು ಸಣ್ಣ ಸಣ್ಣದಾಗಿ ಕ್ಯೂಬ್ಸ್ ರೀತಿಯಲ್ಲಿ ಮಾಡ್ಕೊಳ್ತೀನಿ. ನೀರು ತೊಗೊಂಡಿದ್ದೀನಿ, ಅದಕ್ಕೆ ಉಪ್ಪು ಹಾಕಿದೆ, ಶ್ಯಾಂಪು ಹಾಕಿದೆ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇದರಲ್ಲಿ ಪೆಡಿಕ್ಯೂರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಸ್ಕ್ರಬ್ಬರ್ ಕೂಡ ಇಟ್ಕೊಂಡಿದ್ದೀನಿ. ಬೆಚ್ಚಗಿನ ನೀರು ತೊಗೊಳ್ಬೇಕು. ಈಗ ಸಮ್ಮರ್ ಆಗಿರೋದ್ರಿಂದ ಚಳಿಯಲ್ಲಾದರೆ ಸ್ವಲ್ಪ ಬಿಸಿ ನೀರು ತೊಗೊಳ್ಬೋದು. ಬೆಚ್ಚಗಿನ ನೀರಲ್ಲಿ ಒಂದು 10 ನಿಮಿಷ ಕಾಲನ್ನು ಅದ್ದಿರಬೇಕು. ಆವಾಗ ಕಾಲಲ್ಲಿರೋವಂಥ ಧೂಳು ಮತ್ತು ಡೆಡ್ ಸ್ಕಿನ್ಸ್ ಎಲ್ಲನೂ ಸಾಫ್ಟ್ ಆಗುತ್ತೆ, ರಿಮೂವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಎಣ್ಣೆ ಯಾಕೆ ಹಾಕಿರೋದು ಅಂದರೆ ನಮ್ಮ ಸ್ಕಿನ್ ಡ್ರೈ ಆಗಬಾರ್ದು ಅಂತ. ಉಪ್ಪು ಹಾಕಿರೋದ್ರಿಂದ ಒಂದು ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ. ಒಂಥರ ಶಾಖ ಕೊಡ್ತೀವಲ್ವ, ಉಪ್ಪಿನ ಶಾಖ, ಆ ಥರ. ಕಾಲು ನೋವಿದ್ದಾಗ ಆ ಥರ ಉಪ್ಪು ಹಾಕೊಂಡು ಕೂತ್ಕೊಳ್ಬೋದು, ನೀರಲ್ಲಿ ಉಪ್ಪು ಹಾಕಿ ಕಾಲನ್ನು ಇಟ್ಕೊಳ್ಬೋದು. ಮತ್ತು ಶ್ಯಾಂಪು ಹಾಕಿರೋದು ಧೂಳೆಲ್ಲ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು. ನೋಡಿ, ಆಫ್ಟರ್ 10 ಮಿನಿಟ್ಸ್ ನನ್ನ ಕಾಲಿನ ಸ್ಕಿನ್ ಹೇಗೆ ಕಾಣ್ತಾ ಇದೆ ಅಂದ್ಬಿಟ್ಟು, ಬೆಳ್ಳಗಿದೆ ಅಲ್ವಾ, ಅದೆಲ್ಲ ಡೆಡ್ ಸ್ಕಿನ್ಸ್. ಅದನ್ನೆಲ್ಲ ನಾವು ಈಗ ಸ್ಕ್ರಬ್ ಮಾಡಿ ರಿಮೂವ್ ಮಾಡಬೇಕು. ಇದು ಆನ್ಲೈನಲ್ಲೂ ಸಿಗುತ್ತೆ, ಅಂಗಡಿಯಲ್ಲೂ ಸಿಗುತ್ತೆ. ಒಂದು ತಂದು ಇಟ್ಕೊಂಡ್ರೆ ತುಂಬ ದಿನ ಬರುತ್ತೆ, ತುಂಬ ಯೂಸ್ಫುಲ್ಲು. ವಾರಕ್ಕೊಂದ್ಸರಿ ಈ ಥರ ಮಾಡ್ಕೊಳ್ತಾ ಇದ್ರೆ ನಿಮಗೆ ಡೆಡ್ ಸ್ಕಿನ್ಸ್ ಎಲ್ಲನೂ ಹೋಗ್ತಾ ಇರುತ್ತೆ ಆ್ಯಂಡ್ ಕಾಲು ಸ್ಮೂತ್ ಆಗಿರುತ್ತೆ. ಏನಾದರೂ ಕ್ರೀಮ್ ಹಚ್ಚಿದಾಗ ಚೆನ್ನಾಗಿ ಅಬ್ಸಾರ್ಬ್ ಆಗಿಬಿಟ್ಟು ಕಾಲು ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ. ಒಬ್ಬರು ನನಗೆ ತುಂಬ ಸರಿ ಕೇಳ್ತಾನೆ ಇದ್ರು ಪೆಡಿಕ್ಯೂರ್ ಹೇಗೆ ಮಾಡ್ಕೊಳ್ಳೋದು ಅಂತ. ಸೊ ಇದನ್ನು ಸಿಂಪಲ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಲಾಸ್ಟ್ ವೀಕ್ ನಾನು ಮೆನಿಕ್ಯೂರ್ ಪೆಡಿಕ್ಯೂರ್ ಕಿಟ್ ತೋರಿಸಿದ್ದೆ, ಅದ್ರಲ್ಲಿ ಕೂಡ ಮಾಡ್ಕೊಳ್ಬೋದು. ಅದಿಲ್ಲ ಅಂದರೆ ನೀವು ಈ ರೀತಿಯಲ್ಲಿ ಮಾಡ್ಕೊಳ್ಬೋದು. ನೋಡಿ, ಡೆಡ್ ಸ್ಕಿನ್ಸ್ ಎಲ್ಲಾನು ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಮೊದಲೋದಕ್ಕೂ ಇವಾಗೋದಕ್ಕೂ ಹೇಗೆ ಕಾಣ್ತಾ ಇದೆ ನೋಡಿ, ಡೆಡ್ ಸ್ಕಿನ್ಸ್ ಎಲ್ಲಾನು ಹೋಗಿದೆ. ಈಗ ದಿನ ಇದಕ್ಕೆ ಕ್ರೀಮ್ ಹಚ್ತಾ ಇರಬೇಕು, ಸಾಫ್ಟಾಗಿ ಇರುತ್ತೆ. ಇಲ್ಲಾಂದರೆ ಜಾಸ್ತಿ ಆಗುತ್ತೆ ಕ್ರ್ಯಾಕ್ಸ್. ಸಂಜೆ ಹಾಲು ಬಿಸಿ ಮಾಡೋಕ್ಕೆ ಬಂದಿದೆ. ಸಾನುಗೆ ಹಾಲು ಕೊಟ್ಬಿಟ್ಟು ದೀಪ ಹಚ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಬಿಟ್ಟು ರಾತ್ರಿ ಅಡುಗೆಗೆ ಮತ್ತೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಚಪಾತಿ ಮಾಡ್ತಾ ಇಲ್ಲ, ನಾನು ರೋಟಿ ಮಾಡ್ತಾ ಇದ್ದೀನಿ. ಅಂದರೆ ಚಪಾತಿ ರೋಲು ಒಂಥರ ಟೇಸ್ಟ್ ಆದರೆ ರೋಟಿ ರೋಲು ಇನ್ನೂ ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್. ಅದಕ್ಕೆ ಏನು ಮಾಡಬೇಕು, ಗೋಧಿ ಹಿಟ್ಟು, ಉಪ್ಪು, ಮೊಸರು, ಒಂದು ಅರ್ಧ ಸ್ಪೂನಷ್ಟು ಸೋಡಾ. ನೀವು ಇದನ್ನು 2 ಅವರ್ ಮುಂಚೆ ಕಲಸಿಡಬೇಕು, ಇಲ್ಲ 4 ಅವರ್ ಮುಂಚೆನೂ ಕಲಸಿಡ್ಬೋದು. ಚೆನ್ನಾಗಿ ಸಾಫ್ಟ್ ಆಗುತ್ತೆ, ಫರ್ಮೆಂಟ್ ಆಗುತ್ತೆ. ಇದು ರೋಟಿ ನಾವು ಹೊರಗಡೆ ಏನು ತಿಂತೀವಿ ನೋಡಿ, ಹೋಟೆಲಲ್ಲಿ ರೆಸ್ಟೋರೆಂಟ್ಸಲ್ಲಿ ಹೋದಾಗ ಆ ಥರ ಬರುತ್ತೆ. ಆಮೇಲೆ ಇದಕ್ಕೆ ನೀರು ಹಾಕಿ ಗಟ್ಟಿಯಾಗಿ ಕಲಸಿಡಬೇಕು. ಲಾಸ್ಟಲ್ಲಿ ಡ್ರೈ ಔಟ್ ಆಗಬಾರ್ದು ಅಂತ ಸ್ವಲ್ಪ ಎಣ್ಣೆ ಸವರಿ ಇಡಬೇಕು. ರಾತ್ರಿಗೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಡುಗೆ. ಈಗ ಪನ್ನೀರ್ ಕುಕ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಇದನ್ನು ತವಾ ಮೇಲಾದರೂ ಮಾಡ್ಕೊಳ್ಬೋದು, ಶಾಲೋ ಫ್ರೈ ಮಾಡ್ಕೊಳ್ಬೋದು. ನಾನು ಏರ್ ಫ್ರೈರಲ್ಲಿ ಇಡ್ತಾ ಇದ್ದೀನಿ. ನಾನು ಸ್ವಲ್ಪ ಪನ್ನೀರ್ ಹಾಗೆ ತಿನ್ನೋದಕ್ಕೆ ಆ ಕಡೆ ಈ ಕಡೆ ನೋಡ್ಬೋದು, ಟೂತ್ ಪಿಕ್ಗೆ ಸ್ವಲ್ಪ ತರಕಾರಿಗಳನ್ನ ಹಾಕಿ ಸೇರಿಸ್ಬಿಟ್ಟು ನಾನು ಅದನ್ನು ಕುಕ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ನನಗೆ ಪನ್ನೀರ್ ರೋಲ್ಗೆ ಏನು ಬೇಕೋ ಅದು ಒಂದು 2 ಪೀಸ್ ಇಟ್ಟಿದ್ದೀನಿ. ನೆಕ್ಸ್ಟ್ ಇದು ರೌಂಡ್ ಆದಮೇಲೆ ಇನ್ನು ಇಡ್ತೀನಿ. ಇದು ಏರ್ ಫ್ರೈಯರ್ ನಮಗೆ ಎಣ್ಣೆ ಇಲ್ಲದೆ ಇರೋ ಥರ ಕುಕ್ ಮಾಡೋದಕ್ಕೆ. ಆ್ಯಂಡ್
ತವಾ ಮೇಲೆ ಮಾಡಿದಾಗ ಮಸಾಲೆ ಎಲ್ಲ ತವಾಗೆ ಅಂಟ್ಕೊಂಡು ಬಿಡುತ್ತೆ, ಹಾಗಾಗಿ ಜಾಸ್ತಿ ಎಣ್ಣೆ ಹಾಕಬೇಕಾಗುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾನು ಏರ್ ಫ್ರೈಯರಲ್ಲಿ ಮಾಡ್ತಾ ಇರೋದು ಆಯಿಲ್ ಲೆಸ್ ಕುಕ್ಕಿಂಗ್. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ಇದರಲ್ಲಿ ಇದು ಮಾತ್ರನೇ ಅಲ್ಲ, ಆಯಿಲಲ್ಲಿ ಮಾಡೋ ಅಂಥ ಎಲ್ಲ ಡಿಶ್ಗಳನ್ನು ಇದರಲ್ಲಿ ಟ್ರೈ ಮಾಡ್ಬೋದು. ಒಂಥರ ಫ್ರೈ ಆಗಿರೋ ರೀತಿಯಲ್ಲಿ ಹೇಗೆ ಬಂದಿದೆ ನೋಡಿ. ಇದಕ್ಕೆ ನಾನು ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇಟ್ಟಿದ್ದೆ. ನಮಗೆ ಪನ್ನೀರ್ ರೋಲ್ಗಾದರೆ ಇಷ್ಟು ಫ್ರೈ ಆಗೋದು ನೆಸಸರಿ ಇಲ್ಲ, ಕುಕ್ ಆದರೆ ಸಾಕು. ಅದಕ್ಕೆ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಇಟ್ಟು ನೆಕ್ಸ್ಟ್ ರೌಂಡು ನಾನು ಮಾಡ್ಕೊಳ್ತೀನಿ. ಆಲೂಗೆಡ್ಡೆ ಚೆನ್ನಾಗಿ ತಿನ್ನಾಗಿ ಸ್ಲೈಸ್ ಮಾಡಿದ್ನಲ್ವ, ಅದನ್ನು ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಉರಿ ಮಾಡ್ಕೊಂಡು ಮಾಡೋದಕ್ಕೆ ಹೋಗ್ಬಿಡಿ, ನೀರು ಬಿಟ್ಕೊಳ್ಳುತ್ತೆ. ಅದು ಹಾಫ್ ಕುಕ್ ಆದಮೇಲೆ ಇಲ್ಲ ಆಲೂಗೆಡ್ಡೆ ಫುಲ್ ಕುಕ್ ಆಗಬೇಕು. ಕ್ಯಾಪ್ಸಿಕಮ್, ಅನಿಯನ್, ಟೊಮ್ಯಾಟೊ ಇಷ್ಟು ಮಾತ್ರನೇ ಹಾಫ್ ಕುಕ್ ಆಗಬೇಕು. ಕ್ಯಾಪ್ಸಿಕಮ್ ಕಲರ್ ಚೇಂಜ್ ಆಗುತ್ತೆ, ಆವಾಗ ತೆಗೆದ್ಬಿಡ್ಬೇಕು. ಅದಾದಮೇಲೆ ನಾನು ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಕೂಡ ಟ್ರಾನ್ಸ್ಲೂಸೆಂಟ್ ಆದ ತಕ್ಷಣವೇ ಅದಕ್ಕೆ ಟೊಮ್ಯಾಟೊ ಸೇರಿಸ್ಬೇಕು. ಇದು ಕ್ರಂಚ್ ಹಾಗೆ ಇರಬೇಕು, ಓವರ್ ಕುಕ್ ಮಾಡೋದಕ್ಕೆ ಹೋಗ್ಬಿಡಿ, ಹಾಫ್ ಕುಕ್ ಆದರೆ ಸಾಕು. ಈಗ ಇದಕ್ಕೆ ಮತ್ತೆ ಮಸಾಲೆ ಸೇರಿಸ್ತಾ ಇದ್ದೀನಿ. ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನದ ಪುಡಿ, ಚಿಲ್ಲಿ ಪೌಡರ್. ಗರಂ ಮಸಾಲ ಇದಕ್ಕೆ ನೀವು ಸ್ಕಿಪ್ ಕೂಡ ಮಾಡ್ಬೋದು, ಟೇಸ್ಟ್ ತುಂಬ ಡಿಫರೆಂಟ್ ಆಗೋದಿಲ್ಲ. ಇಷ್ಟನ್ನೆಲ್ಲ ಎಣ್ಣೆಯಲ್ಲಿ ಸಾಟೆ ಮಾಡಬೇಕು. ಸಾಟೆ ಮಾಡಿಬಿಟ್ಟು ತೆಗೆದುಕೊಂಡು ಬಿಡಬೇಕು. ಈಗ ರೋಟಿ ಮಾಡ್ಕೊಳ್ಳೋ ಟೈಮು ಒಂದ್ಸಾರಿ ನಾದ್ಕೊಂಡು, ಚಪಾತಿಗೆ ನಾವು ಸಣ್ಣ ಉಂಡೆ ತೊಗೊಂಡು ತೆಳ್ಳಕ್ಕೆ ಮಾಡ್ತೀವಿ, ಬಟ್ ಇದಕ್ಕೆ ಸ್ವಲ್ಪ ದಪ್ಪ ತೊಗೊಂಡು ಆದಷ್ಟು ತೆಳ್ಳ ಮಾಡಬೇಕು. ಆದರೆ ತುಂಬ ತೆಳ್ಳ ಆಗೋದಿಲ್ಲ, ಇದಕ್ಕೆ ಸೋಡಾ ಹಾಕಿರ್ತೀವಲ್ವ, ಅದು ಅಷ್ಟು ತೆಳ್ಳ ಆಗೋದಿಲ್ಲ. ನಾವು ಎಷ್ಟು ತೆಳ್ಳ ಮಾಡಿರ್ತೀವೋ ಅದು ಮತ್ತೆ ಸ್ವಲ್ಪ ದಪ್ಪನೇ ಬರುತ್ತೆ. ನಾನು ಈ ರೋಟಿನ ತವಾ ಮೇಲೆ ಡೈರೆಕ್ಟ್ ಕುಕ್ ಮಾಡ್ತಾ ಇದ್ದೀನಿ. ನೀವು ರೋಟಿ ತಂದೂರಿ ಸ್ಟೈಲಲ್ಲೇ ಬೇಕು ಅನ್ನೋ ಹಾಗಿದ್ರೆ ಒಂದು ಕಡೆ ಎಣ್ಣೆ ಹಚ್ಬಿಟ್ಟು ಆ ಎಣ್ಣೆ ಹೆಚ್ಚಿರೋ ಪಾರ್ಟನ್ನು ತವಾ ಮೇಲೆ ಹಾಕಬೇಕು. ಅದು ತವಾ ಮೇಲೆ ಅಂಟ್ಕೊಂಡಿರುತ್ತೆ. ಅಲ್ಲಿ ಹಾಫ್ ಕುಕ್ ಆದಮೇಲೆ ನಾವು ಆ ತವಾನ ಡೈರೆಕ್ಟ್ ಸ್ಟವ್ ಮೇಲೆ ಉಲ್ಟಾ ಮಾಡಬೇಕು, ಆವಾಗ ಇನ್ನೊಂದು ಕಡೆ ಕುಕ್ ಆಗುತ್ತೆ. ಆಮೇಲೆ ತೆಗೆದುಕೊಂಡು ನಾವು ಇಲ್ಲಿ ಸ್ಟಫಿಂಗ್ಸ್ನ ಹಾಕಬೇಕು. ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಅದ್ರ ಜೊತೆ ಕೆಚಪ್ ಹಾಕ್ಕೊಳ್ಬೋದು, ಮಯೋನೀಸ್ ಹಾಕ್ಕೊಳ್ಬೋದು. ರಾ ಆನಿಯನ್ ಕೂಡ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ಪನ್ನೀರ್ ನೀವು ಸ್ಲೈಸಸ್ ಆದರೂ ಇಟ್ಕೊಳ್ಬೋದು, ಕ್ಯೂಬ್ಸ್ ಆದರೂ ಇಡ್ಬೋದು. ನಾನಿವತ್ತು ಎಲ್ಲ ಬೈಟ್ಗೂ ಪನ್ನೀರ್ ಸಿಕ್ಕಬೇಕು ಆ ರೀತಿಯಲ್ಲಿ ಗ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ. ಈ ಥರ ಇದ್ದಾಗ ನಮಗೆ ಎವ್ರಿ ಬೈಟಲ್ಲೂ ಪನ್ನೀರ್ ಸಿಗತ್ತೆ. ಸೊ ಇವತ್ತಿನ ನನ್ನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.